ನೀನು ಗೆದ್ದೆ ಎಂದಿರಬಹುದು, ಆದರೆ ಈ ಗೆಲುವು ಮುಂದೊಂದು ದಿನ ನಿನಗೆ ಸೋಲು ಖಂಡಿತ. ಲೇ ರಂಜನೆ, ನನ್ನನ್ನು ಬಿಟ್ಟು ನಿನಗೆ ಇವನೇ ಇಷ್ಟವಾದನಲ್ಲ. ಈ ಶೇಡಿಗೆ ಶೇಡು ತೀರಿಸಿಕೊಳ್ಳದಿದ್ದರೆ ನಾನು ಚಕ್ರವರ್ತಿನೇ ಅಲ್ಲ. ನಿನಗೊಬ್ಬನಿಗಿಲ್ಲ ಇದರ ಸೇಡು. ಆ ನನ್ನೂರ ಆರಾಧ ದೈವ, ನಮ್ಮೂರ ಪವಾಡ ಪುರುಷ ನಿನ್ನ ಹಣೆ ಬರವನ್ನು ಎಲ್ಲಿಗೆ ಮುಗಿಸಿರುವರು? ಮುಂದುವರೆಸಿದ್ದರೆ ಯಾರ ಸಾವು ಯಾರ ಕೈಯಲ್ಲಿ ಇದೆ ಎಂದು ತಿಳಿಯುತ್ತಿತ್ತು. ಈ ರಾಕ್ಷಸನ ಕೈಯಿಂದ ನನ್ನ ಪಾರು ಮಾಡಿದ ನಿಮಗೆ ತುಂಬಾ ಕೃತಜ್ಞತೆಗಳು. ನೋಡಿ ರಂಜಿನಿಯವರೇ, ನಿಮ್ಮಲ್ಲಿರುವ ಒಳ್ಳೆ ಗುಣವೇ ನಿಮ್ಮನ್ನು ಕಾಪಾಡಿತು. ನಾನು ಹೊಲಕ್ಕೆ ಹೊರಟಿರುವೆ, ನೀವು ಇನ್ನು ನಿಮ್ಮ ಮನೆಗೆ ಹೊರಡಿ. ನಿಲ್ಲಿ ಅಗ್ನಿದೇವ. ಯಾಕೆ? ಯಾಕೆಂದ್ರೆ ನಿಮ್ ಜೊತೆ ಸ್ವಲ್ಪ ಮಾತಾಡುವುದಿಲ್ಲ. ರಂಜಿನಿಯವರೇ, ನಮ್ಮಂತವರ ಜೊತೆ ನಿಮ್ಮದ್ಯಾವ ಮಾತು? ಎಲ್ಲರೂ ಮನುಷ್ಯರೇ ನಿಜ, ಆದ್ರೆ ಯಾವತ್ತೂ ನಿಮ್ಮ ಶೌರ್ಯ ಸಾಹಸವನ್ನ ನೋಡಿದೆನೋ ಅಂದಿನಿಂದ ಇಂದಿನವರೆಗೂ ನಾನು ಮನಸ್ಸೋತು ಹೋಗಿದ್ದೇನೆ. ಎಂದು ನೀವು ನಮ್ಮ ಮನೆಗೆ ಬಂದು ನನ್ನನ್ನ ಅಪ್ಪಿಕೊಂಡ್ರು ಅಂದೇ ನನ್ನ ಮನಸ್ಸು ಮೂಕಳನ್ನಾಗಿ ಬಿಟ್ಟಿದೆ. ಆಲ ವಿಷಯ ನೋಡಿ, ನಿಮ್ಮಣ್ಣನ ಮಾತಿಗೆ ಹಾಗೆ ಹಿಡಿದ ಹೊರತು ನಿಮ್ಮನ್ನು ಮೋಹಿಸಿ ಪ್ರೀತಿಸಬೇಕೆಂದನ್ನಲ್ಲ. ದಯವಿಟ್ಟು ಅದನ್ನು ಮರೆತು ಬಿಡಿ. ಅಂದೇ ನಿಮ್ಮಲ್ಲಿ ನಾನು ಸಾರಿ ಕೇಳಿದ್ದೇನಲ್ಲ. ನೀವೇನೋ ಕೇಳಿದ್ದೀರಾ, ಆದ್ರೆ ನೀವೆಂದು ನನ್ನನ್ನ ಬಿಗಿದಪ್ಪಿದ್ರು ಅಂದಿನಿಂದ ಇಂದಿನವರೆಗೂ ಕನಸಿನಲ್ಲೂ ಕೂಡ ನಿಮ್ಮನ್ನೇ ನೆನೆಸ್ಕೊಳ್ತಾ ಇದ್ದೀನಿ. ದಯವಿಟ್ಟು ನನ್ನನ್ನ ಪ್ರೀತಿಸಿ ಅಗ್ನಿದೇವ. ಬೇಡ ರಂಜಿನಿಯವರೇ, ನಿಮ್ಮಣ್ಣನಿಗೂ ನಮಗೂ ಮೊದಲಿನಿಂದಲೂ ಆಗುವುದಿಲ್ಲ. ಇದು ತುಂಬಾ ವಿಕೋಪಕ್ಕೆ ಒಯ್ಯುತ್ತದೆ. ನೋಡಿ, ನಮ್ಮನ್ನ ನನಗೆ ಹೇಳಿಕೊಳ್ಳುವ ಜವಾಬ್ದಾರಿ ನಂದು. ಅದರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಬೇಡಿ. ಒಂದೇ ಒಂದ್ಸಾರಿ ಐ ಲವ್ ಯು ಅಂತ ಹೇಳ್ಬಹುದಲ್ಲ ಅಗ್ನಿದೇವ? ಮುಂದಿನ ಜೀವನವನ್ನು ಕಂಡು ಬದುಕುವುದಾದರೂ ಹೀಗೆ. ಆ ನನ್ನೂರ ಆರಾಧ್ಯ ದೈವ, ನಮ್ಮೂರ ಪವಾಡ ಪುರುಷ ಶ್ರೀ ಸುಬ್ರಹ್ಮಣ್ಯೇಶ್ವರ ಮಹಾಸ್ವಾಮಿಗಳು ನಮ್ಮ ಹಣೆ ಬರವನ್ನು ಹೀಗೆ ಬರೆದಿದ್ದರೆ ಹಾಗೆ ಆಗಲಿ ಚಿನ್ನ. ಐ ಲವ್ ಯು ರಂಜಿನಿ, ಐ ಲವ್ ಯು.